ಹೇ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಮ್ಮ ಥಾಟ್ಸ್. ನಾನು ಆ್ಯಂಡ್ ಸ್ವರೂಪ ಅಗೇನ್ ವಿತ್ ಒನ್ ಮೋರ್ ಟಾಪಿಕ್. ಸೊ ಇವತ್ತಿನ ಟಾಪಿಕ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಚಿನ್ನದ ಬಗ್ಗೆ, ಚಿನ್ನದ ಬೆಲೆ ಸಡನ್ ಆಗಿ ಯಾಕೆ ಏರಿಕೆ ಆಗಿದೆ ಅಂತ ನಾನು ನನ್ನ ಫ್ರೆಂಡ್ ಸ್ವರೂಪ್ ಮಾತಾಡೋಕ್ಕೆ ಡಿಸ್ಕಸ್ ಮಾಡೋಕ್ಕೆ ಅಗೇನ್ ನಿಮ್ಮ ಮುಂದೆ ಬಂದಿರೋದು. ಸೊ ನೀವು ನಮ್ಮ ವಿಡಿಯೋಸ್ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್. ವಿಡಿಯೋಸ್ನ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. So yeah, welcome back, and yeah, Swaroop, let's start the video. ಓಕೆ ವೆಂಕಿ, ಚಿನ್ನದ ಬೆಲೆಯಲ್ಲಿ ಸಡನ್ ಆಗಿ ಏರಿಕೆ ಆಗಿದೆ. ಫೆಬ್ರವರಿ 19, 2025 ಇವತ್ತಿನ ದಿನನೇ ಏನಾಗಿದೆ, ಚಿನ್ನದ ಬೆಲೆ ಗಗನಕ್ಕೇರಿದೆ. 1 ಗ್ರಾಮ್ ಚಿನ್ನಕ್ಕೆ 65%, 22 ಕ್ಯಾರೆಟ್ ಗೋಲ್ಡು 65 ರುಪೀಸ್ ಏರಿಕೆ ಆಗಿದೆ 1 ಗ್ರಾಮ್ಗೆ. 24 ಕ್ಯಾರೆಟ್ 70 ರುಪೀಸ್ ಏರಿಕೆ ಆಗಿದೆ. ಪರ್ಟಿಕ್ಯುಲರ್ಲಿ ಇವತ್ತೇ ಏರಿಕೆ ಆಗಿದೆ. ಅದು 24 ಕ್ಯಾರೆಟ್ದು 70 ರುಪೀಸ್ ಏರಿಕೆ ಆಗಿದೆ. 8,035 ರೂಪಾಯಿ ಇದೆ ಗ್ರಾಮ್ಗೆ ರುಪೀಸು. ಹಾಗೆ 8,765 ರೂಪಾಯಿ ಇದೆ ಯಾವುದಕ್ಕೆ 24 ಕ್ಯಾರೆಟ್ಗೆ. ಓಕೆ, ಅಲ್ಲಿಗೆ 10 ತೊಲ ಅಂದರೆ 1 ತೊಲ 10 ಗ್ರಾಮ್, 1 ತೊಲ ಅಂದರೆ 10 ಗ್ರಾಮ್, ಅದಕ್ಕೆ 80,350 ರೂಪಾಯಿ. ಓಕೆ, ಹಾಗೆ 24 ಕ್ಯಾರೆಟು 10 ಗ್ರಾಮ್ 1 ತೊಲಕ್ಕೆ 87,650 ರೂಪಾಯಿ. ಇಷ್ಟು ಚಿನ್ನದ ಬೆಲೆ ಗಗನಕ್ಕೆ ಅಂದರೆ ಗ್ರಾಹಕರಿಗೆ ಕೈ ಸುಡುವಂತಾಗಿದೆ. ಈಗ ಚಿನ್ನ ಕೊಂಡ್ಕೊಳಕ್ಕೆ ಆಗ್ತಾ ಇಲ್ಲ. ಸೊ ಇದು ಹಾಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಮೊನ್ನೆ ಮಂಗಳವಾರದಿಂದ ಬುಧವಾರ ಒಂದೇ ದಿನಕ್ಕೆ 650-700 ರುಪೀಸ್ ಏರಿಕೆ ಆಗಿದೆ. ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ಏನಂದರೆ, ಬೆಳ್ಳಿ ಏನಿದೆ ಆ್ಯಸ್ ಇಟ್ ಈಸ್ ಹಾಗೇ ಇದೆ. ಒಂದು 100 ಗ್ರಾಮ್ ಅಂದರೆ ಬೆಳ್ಳಿ 1 ಗ್ರಾಮ್ಗೆ 100 ರುಪೀಸ್ 50 ಪೈಸೆ ಇದೆ, ಆ್ಯಸ್ ಇಟ್ ಈಸ್ ಇದೆ. 1 ಕೆಜಿಗೆ 1,05,000 ರೂಪಾಯಿನೋ ಇದೆ. ಗೋಲ್ಡ್ ರೇಟೇ ತುಂಬ ಏರಿಕೆ ಆಗಿರೋದು ಇವಾಗ ಪ್ರೆಸೆಂಟ್. ಈಗ ಕಳೆದ 10 ದಿನದ ಹಿಂದೆ ಏನಿತ್ತು ಅಷ್ಟು ಇರಲಿಲ್ಲ. ಬಟ್ ಇವಾಗ ಸಡನ್ನಾಗಿ 2-3 ದಿನದಲ್ಲೇ 600-700 ರುಪೀಸ್. ಆಮೇಲೆ ಇದು ತುಂಬ ದೀರ್ಘವಾಗಿ ಏರಿಕೆ ಆಗುತ್ತೆ ಅಂತಲೂ ಇದೆ. ಈ ಥರ ಯಾವತ್ತೂ ಆಗಿಲ್ಲ. ಇಷ್ಟು ಒಂದು ಟಾರ್ಗೆಟು ಟಾಪ್ ನಾಟ್ಸಲ್ಲಿ ಇದು ಗೋಲ್ಡ್ ರೇಟ್ ಇನ್ಕ್ರೀಸ್ ಆಗಿದೆ. ಆ್ಯಂಡ್ ಈಗ ಮತ್ತೆ ಈ ಗೋಲ್ಡ್ ರೇಟ್ ಇನ್ಕ್ರೀಸ್ ಆಗಿರೋದ್ರಿಂದ ಶೇರ್ ಮಾರ್ಕೆಟಲ್ಲಿ ಬೇರೆ ಗೋಲ್ಡ್ ರೇಟ್ ಶೇರ್ಸು ತುಂಬ ಇನ್ಕ್ರೀಸ್ ಆಗಿದೆ. ಬೇರೆ ಶೇರ್ಸ್ ಎಲ್ಲ ಏನಿದೆ ಅದು ಕೆಳಗಿದೆ. ಬಟ್ ಗೋಲ್ಡ್ ರೇಟ್ ಮಾತ್ರ ತುಂಬ ಇಂಕ್ರಿಮೆಂಟ್ ಆಗಿದೆ. ರೀಸನ್ ಏನಂದರೆ ಎಲ್ಲ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ಓಕೆ, ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ವೆಂಕಿ, ಸಮ್ ಬೇಸಿಕ್ ಇನ್ಫಾರ್ಮೇಷನ್ ಹೇಳ್ಬೇಕಂತ ಅಂದ್ಕೊಂಡಿದ್ದೀನಿ. ಗೋಲ್ಡಲ್ಲಿ ಈಗ ತಾಮ್ರ, ಬೆಳ್ಳಿ, ಹೀಗೆ ಮತ್ತು ಇದು ನಿಕಾಲು, ಪಲಾಡಿಯಮ್ಮು, ಈ ಥರ ಮಿಕ್ಸ್ಚರ್ ಮಾಡ್ತಾರೆ. ನಮ್ಮ ಗ್ರಾಹಕರಿಗೆ, ಜನರಿಗೆ ಕೆಲವೊಂದು ಮಾಹಿತಿ ಇರೋದಿಲ್ಲ. ಈ ಮಿಕ್ಸ್ಚರ್ ಮಾಡಿದಾಗ ಏನಾಗುತ್ತೆ, ಪ್ಯೂರಿಟಿ ಆಫ್ ಗೋಲ್ಡು ಹೋಗ್ಬಿಡ್ತದೆ, ಹಾಳಾಗ್ತದೆ. ಸೊ ಈ ಮಿಕ್ಸ್ಚರ್ ಮಾಡೋದ್ರ ಬಗ್ಗೆ ಸ್ವಲ್ಪ ಗಮನ ಇರಬೇಕು ಗ್ರಾಹಕರಿಗೆ. ಅಂದರೆ ಪ್ಯೂರಿಟಿ ಆಫ್ ಗೋಲ್ಡಲ್ಲಿ ವೇರಿಯೇಷನ್ ಇರ್ತದೆ, ನಮಗೆ ಅಷ್ಟು ಮಟ್ಟಿಗೆ ನಾಲೆಡ್ಜಲ್ಲಿ ಇರೋದಿಲ್ಲ. ಯಾವುದಕ್ಕೆ? ಸೊ ಇವಾಗ ಈ ಸಡನ್ ರೈಸ್ ಏನಾಗಿದೆಯಲ್ಲ, ಸೊ ಇದಕ್ಕೆ ಮೇನ್ ರೀಸನ್ನು ಅಗೇನ್ ಡೊನಾಲ್ಡ್ ಟ್ರಂಪ್ ಅವರೇ ಅಲ್ಲ. ಸೊ ನನ್ಗೆ ಗೊತ್ತಿರೋ ಪ್ರಕಾರ ಅವರು ಬಂದಮೇಲೆ ಟ್ಯಾರಿಫ್ ಜಾಸ್ತಿ ಮಾಡಿದ್ದಾರೆ. ಅದು ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ಸ್ ಮೇಲೆ ಇರೋ ಟ್ಯಾಕ್ಸ್ನ ಜಾಸ್ತಿ ಮಾಡಿದ್ದಾರೆ. ಸೊ ಅದರಿಂದ ಲೈಕ್ ಏನಾಗಿದೆ ಅಂದರೆ, ಜನರು ಎಲ್ಲ ಕಡೆ ಜಾಸ್ತಿ ಆಗ್ತದೆ, ಇನ್ಫ್ಲೇಷನ್ ರೇಟ್ ಜಾಸ್ತಿ ಆಗುತ್ತೆ ಅಂತೇಳಿ ಜನರೆಲ್ಲ ಏನು ಮಾಡ್ತಿದ್ದಾರೆ, ತಮ್ಮ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ಗಳಲ್ಲಿರೋ ದುಡ್ಡನ್ನ ತೆಗ್ದುಬಿಟ್ಟು ಗೋಲ್ಡಲ್ಲಿ ಹಾಕ್ತಾ ಇದ್ದಾರೆ ಎವ್ರಿ ಒನ್. ಸೊ ಅದು ಗೋಲ್ಡ್ ಯಾವಾಗಲೂ ಸೆಕ್ಯೂರ್ ಆಗಿರುತ್ತೆ ಅನ್ನೋದು ಎಲ್ಲರಿಗೂ ಒಂದು ನಂಬಿಕೆ. ಸೊ ಎಲ್ಲ ದೇಶದವರು ಹಾಗೆ ಮಾಡ್ತಿದ್ದಾರೆ. ಬೇರೆ ಬೇರೆ ದೇಶಗಳಲ್ಲಿ ಕೂಡ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾ ಇದೆ. ಸೊ ಇದೇ ಮೇಜರ್ ರೀಸನ್. ಯಾಕಂದ್ರೆ ಇಷ್ಟು ಹೈ ಗೋಲ್ಡ್ ರೇಟ್ ಆಗೋಕ್ಕೆ ಮೇಜರ್ ರೀಸನ್ನೇ ಡೊನಾಲ್ಡ್ ಟ್ರಂಪ್ ಅವರು ಮಾಡಿದ ಚೇಂಜಸ್. ಟ್ಯಾಕ್ಸಲ್ಲಿ ಅವರು ಬೇರೆ ಬೇರೆ ದೇಶಗಳಿಗೆ ಬೇರೆ ಬೇರೆ ಥರದ ಏರಿಕೆಗಳನ್ನು ಮಾಡ್ತಿದ್ದಾರೆ. ಸೊ ಜನರೆಲ್ಲ ನೀನು ಹೇಳ್ದಂಗೆ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದ್ದಕ್ಕೆ ದರ ಏರಿಕೆ ಆಗಿದೆ, ಅದು ಅಂತೂ ಈಸಿಲಿ ಗೊತ್ತಾಗ್ತಾ ಇದೆ. ಬಟ್ ಅಗೇನ್ ಮಿಡಲ್ ಕ್ಲಾಸ್ ಅವ್ರಿಗೆ ಇದು ಯಾವ ಥರ ಎಫೆಕ್ಟ್ ಆಗುತ್ತೆ ಅನ್ನೋದು ನೋಡಬೇಕು. ಯಾಕಂದರೆ ಇವಾಗ ಇದು ನಾವು 3 ತಿಂಗಳಿಂದನೂ ಕಂಟಿನ್ಯೂಸ್ ಆಗಿ ಸ್ಟಾಕ್ ಮಾರ್ಕೆಟ್ ಬೀಳ್ತಾನೆ ಇದೆ.
ಕ್ರ್ಯಾಶ್ ಹೌದು. ಆಯಿತು ಸ್ಟಾಕ್ ಮಾರ್ಕೆಟು. ಅದಾದಮೇಲೆ ಡೊನಾಲ್ಡ್ ಟ್ರಂಪ್ ಅವ್ರು ಬಂದಮೇಲೆ ಮತ್ತೆ ಸ್ಟಾಕ್ ಕ್ರ್ಯಾಶ್ ಆಯಿತು. ಸ್ಟಾಕ್ ಮಾರ್ಕೆಟ್ಗೆ ಕ್ರ್ಯಾಶ್ ಆಯಿತು. ಯಾಕಂದರೆ ಡೀಪ್‌ಸೀಕ್ ಬಂತು, ಚಾಟ್ ಜಿಪಿಟಿ ಅದು ಸ್ವಲ್ಪ ಡೌನ್ ಆಯಿತು, ಎನ್ವಿಡಿಯಾ ಶೇರ್ಸ್ ಡೌನ್ ಆಯಿತು. ಎಲ್ಲಿ ಏನೇ ಆಗಲಿ ನಮ್ಮ ಇಂಡಿಯಾಗೆ ಎಫೆಕ್ಟ್ ಆಗುತ್ತೆ. ಅದು ಕಾಮನ್. ದೇಶದಲ್ಲಿ ಯಾವ ಮೂಲೆಯಲ್ಲಿ ಏನಾದರೂ ಇಂಡಿಯಾದವ್ರದ್ದು ಇನ್ವೆಸ್ಟ್ಮೆಂಟ್ ಎಲ್ಲ ಕಡೆ ಇರುತ್ತೆ. ಇಲ್ಲ ಬೇರೆಯವರು ಇಂಡಿಯಾದ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ, ಅದನ್ನ ತಕೊಂಡ್ಬಿಡ್ತಾರೆ. ಇವಾಗ 2 ಥರದ ಇನ್ವೆಸ್ಟ್ಮೆಂಟ್ಸ್ ಇದ್ದಾರೆ. ಫಾರಿನ್ ಇನ್ವೆಸ್ಟರ್ಸು, ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಅಂತ ಇರ್ತಾರೆ. ಫಾರಿನ್ ಇನ್ವೆಸ್ಟರ್ಸ್‌ಗೆ ಏನಾದರೂ ಒಂದು ಬ್ಯಾಡ್ ನ್ಯೂಸ್ ಬಂತು ಅಂದ್ರೆ ಅವ್ರು ಏನು ಮಾಡ್ತಾರೆ, ಶೇರ್ ಮಾರ್ಕೆಟಿಂದ ಎಲ್ಲ ದುಡ್ಡನ್ನ ತಕೊಂಡ್ಬಿಡ್ತಾರೆ. ತಕೊಂಡ್ಬಿಟ್ಟಾಗ ಏನಾಗುತ್ತೆ, ಶೇರ್ ವ್ಯಾಲ್ಯೂ ಆಟೋಮೆಟಿಕ್ ಆಗಿ ಇನ್ಕ್ರೀಸ್ ಆಗುತ್ತೆ. ಸೊ ಅದೇ ಇಲ್ಲಿ ಆಗಿರೋದು. ಎಲ್ಲರೂ ಏನು ಮಾಡ್ತಿದ್ದಾರೆ, ಶೇರ್ ವ್ಯಾಲ್ಯೂ ಅವ್ರದ್ದು ಶೇರ್ಸ್‌ನ ತೆಗೆದುಬಿಟ್ಟು ಅವ್ರು ಇರೋ ದುಡ್ಡನ್ನ ಹೆಚ್ಚಾಗಿ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಸೊ ಅದರ ರೀಸನಿಂದ ಗೋಲ್ಡ್ ಗಗನಕ್ಕೆ ಏರಿದೆ. ಆ್ಯಂಡ್ ಮಿಕ್ಕಿದ ಶೇರ್ಸ್ ನೀನು ನೋಡಿದ್ರೆ ತುಂಬ ಅಂದರೆ ತುಂಬ ಡೌನ್ ಇದೆ. ಪೆನ್ನಿ ಸ್ಟಾಕ್ಸ್ ಮೇಲೆ ನೀವು ತುಂಬ ಜನ ಇನ್ವೆಸ್ಟ್ ಮಾಡಿದ್ದಾರೆ. ಇವನ್ ನಾನು ಇನ್ವೆಸ್ಟ್ ಮಾಡಿದ್ದೀನಲ್ಲ. ಸೊ ಅದೆಲ್ಲ ಬೆಳೀತದೋ ಇಲ್ಲೋ ಅನ್ನೋದೇ ನಂಬಿಕೆ ಇಲ್ಲ. ಆ ಥರ ಇದೆ ಸಿಚುವೇಶನ್ ಇವಾಗ ಮಾರ್ಕೆಟಲ್ಲಿ ನಮ್ಮ ಇಂಡಿಯಾದಲ್ಲಿ. ವೆಂಕಿ ನೀನು ಹೇಳ್ದಾಗೆ ಟ್ಯಾಕ್ಸ್ ಏನಿದೆ, ಬಿಸ್ನೆಸ್ ಟ್ಯಾಕ್ಸ್ ಡೊನಾಲ್ಡ್ ಟ್ರಂಪು ಅಮೇರಿಕದ ಗದ್ದುಗೆ ಹಿಡಿದ್ಮೇಲೆ ಆ ಬಿಸ್ನೆಸ್ ಟ್ಯಾಕ್ಸ್ ಮೇಲೆ ಅವ್ರಿಗೆ ಯಾವುದು ಮೆಕ್ಸಿಕೋ, ಕೆನಡಾ, ಚೀನಾ ಇದ್ರ ಮೇಲೆ ಬಿಸ್ನೆಸ್ ಟ್ಯಾಕ್ಸ್ ಪೇಮೆಂಟಲ್ಲಿ ತುಂಬ ಡಿಲೇ ಆಗಿದೆ. ಈ ಕಾರಣದಿಂದ ಡಾಲರ್ ವ್ಯಾಲ್ಯೂ ಕುಸಿದಿದೆ. ಅದರಿಂದ ಗೋಲ್ಡ್ ರೇಟ್ ಇನ್ಕ್ರೀಸ್ ಆಗಿದೆ. ಗೋಲ್ಡ್ ರೇಟ್ ಏನಕ್ಕೆ ಇನ್ಕ್ರೀಸ್ ಆಗಿದೆ, ಡಾಲರ್ ವ್ಯಾಲ್ಯೂ ಕೆಳಗಡೆ ಬಿದ್ಮೇಲೆ ಶೇರ್ ಮಾರ್ಕೆಟಲ್ಲಿ ಎಲ್ಲರೂ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡಿದ ಪರಿಣಾಮ ಈಗ ಗೋಲ್ಡ್ ರೇಟಲ್ಲಿ ಸಡನ್ನಾಗಿ ಏರಿಕೆ ಆಗ್ತಾ ಇದೆ. ಆಮೇಲೆ ಇನ್ನೊಂದು ನಾನು ಬೇಸಿಕ್ ಇನ್ಫಾರ್ಮೇಷನ್ ಹೇಳಬೇಕು. ಏನಂದರೆ ಗೋಲ್ಡಲ್ಲಿ ಈಗ ಪ್ಯೂರಿಟಿ ಆಫ್ ಗೋಲ್ಡ್ ಅಂತ ನಾನು ಏನು ಹೇಳಿದೆ, ಅದರಲ್ಲಿ ಈಗ ಗುಣಮಟ್ಟ ನೀನು ಯಾವ ಥರ ಪರೀಕ್ಷೆ ಮಾಡ್ತೀಯ ಅಂದರೆ ಪ್ಯೂರಿಟಿ ಆಫ್ ಗೋಲ್ಡ್ ಅದ್ರ ಮೇಲೆ ಇರೋ ಒಂದು ನಂಬರ್ ಮೇಲೆ ಡಿಸೈಡ್ ಆಗ್ತದೆ ಚಿನ್ನ ಎಷ್ಟು ಮಟ್ಟಿಗೆ ಪ್ಯೂರ್ ಆಗಿದೆ ಅಂತ. ಅದ್ರ ಬಗ್ಗೆ 24 ಕ್ಯಾರೆಟ್ ಅಂದರೆ 99.9% ಪ್ಯೂರ್, 23 ಕ್ಯಾರೆಟ್ 95.6, 22 ಕ್ಯಾರೆಟ್ 91.6 ಆ್ಯಂಡ್ 21 ಕ್ಯಾರೆಟ್ 87.5, 18 ಕ್ಯಾರೆಟ್ 75% ಆ್ಯಂಡ್ 17 ಕ್ಯಾರೆಟ್ 70.8%, 40 ಕ್ಯಾರೆಟ್ 58.5%, 10 ಕ್ಯಾರೆಟ್ 41.7%, 9 ಕ್ಯಾರೆಟ್ 37.5%, 8 ಕ್ಯಾರೆಟ್ 33.3%. ಈ ಥರ ಚಿನ್ನದ ಗುಣಮಟ್ಟನ ಕ್ವಾಲಿಟಿ ಪ್ಯೂರಿಟಿ ಆಫ್ ಗೋಲ್ಡ್ನ ಅಳಿತಾರೆ. ಆ್ಯಂಡ್ ಈಗ ಅಗ್ಗದ ಚಿನ್ನ ಅಂತ ನಾವೇನು ಕರಿತೀವಿ ಬೆಳ್ಳಿ ಮತ್ತು ತಾಮ್ರನ ಮಿಕ್ಸ್ ಮಾಡಿದ್ರೆ ಅದು ಗುಲಾಬ್ ಚಿನ್ನ ಅಂತ ಮಾರುಕಟ್ಟೆಯಲ್ಲಿ ಹೆಸರಿದೆ. ಆಮೇಲೆ ಬೆಳ್ಳಿ ಮತ್ತು ತಾಮ್ರದ ಜೊತೆ ಗುಲಾಬ್ ಚಿನ್ನ ಮಿಕ್ಸ್ ಮಾಡಿದ್ರೆ ಅದಕ್ಕೆ ಹಸಿರು ಚಿನ್ನ ಅಂತಲೇ ಕೆಲವೊಂದು ಸಲ ಕರೀತಾರೆ. ಆಮೇಲೆ ಪಲಾಡಿಯಮ್ಮು, ನಿಕೋಲ್ ಆ್ಯಂಡ್ ಸತು ಲೋಹಗಳಿಂದ ಏನಿರ್ತದೆ ಅದಕ್ಕೆ ವೈಟ್ ಗೋಲ್ಡ್ ಮಿಕ್ಸ್ ಮಾಡಿದ್ರೆ ಅದರಿಂದ ಬರೋದು ವೈಟ್ ಗೋಲ್ಡ್ ಅಂತ, ಬಿಳಿ ಚಿನ್ನ ಅಂತ ಮಾರುಕಟ್ಟೆಯಲ್ಲಿ ಹೆಸರಿದೆ. ಹಾಗೆ ಈ ತಾಮ್ರ ಮತ್ತು ಬೆಳ್ಳಿ ಅಥವಾ ಸತುಗಳೊಂದಿಗೆ ಮಿಕ್ಸ್ ಮಾಡಿದರೆ ಅದು ಹಳದಿ ಚಿನ್ನ ಅಂತ ಹೆಸರಿದೆ. ಹೀಗೆ ಒಂದು ಮಾರುಕಟ್ಟೆಯಲ್ಲಿ ಹೆಸರಿದೆ. ಹೀಗೆ ಒಂದೊಂದಕ್ಕೆ ಒಂದೊಂದು ನೇಮಿಂಗ್ ಇದೆ. ಬಟ್ ಇದು ನಾನು ಏನಕ್ಕಂದ್ರೆ ಒಂದು ಚಿನ್ನದ ಬಗ್ಗೆ ಇಷ್ಟೊಂದು ಏರಿಕೆ ಆಗಿದೆ. ಸೊ ಇದೆಲ್ಲ ಇನ್ಫಾರ್ಮೇಷನ್ನು ನಮ್ಮನ್ನ ಜನಗಳಿಗೆ ಇರಬೇಕು. ಅದಕ್ಕೋಸ್ಕರ ನಾನೊಂದು ಇದು ನಾಲೆಡ್ಜ್ನ ಟಚ್ ಮಾಡಬೇಕಂತ ಮಾಡ್ತಾ ಇದ್ದೀನಿ. ಸೊ ನೀನು ಹೇಳ್ದಂಗೆ 10 days ಬ್ಯಾಕ್ ಎಷ್ಟಿತ್ತು ಚಿನ್ನದ ಬೆಲೆ? 7,700 ಚಿಲ್ಲರೆ ಏನೋ ಇತ್ತು ಅಲ್ಲ, ನೀನು ಹೇಳ್ದೆ ಅದನ್ನು. ರೈಟ್. ಸೊ ಇವಾಗ ಪ್ರೆಸೆಂಟ್ 8,035 ರೂಪಾಯಿ ಇದೆ. 8,035 ಇದೆ. ಸೊ ಅಲ್ಲಿ 80,350 ಒಂದು ಜಸ್ಟ್ 22 ಕ್ಯಾರೆಟ್ ಅದು. ಓಕೆ. 24 ಕ್ಯಾರೆಟು 87,650 ಒಂದು ತೊಲಾಗೆ. ಆಮೇಲೆ ಇದು ಸುದೀರ್ಘವಾಗಿ ಏರಿಕೆ ಆಗುತ್ತೆ ಗೋಲ್ಡು ಅಂತ ತಜ್ಞರು ಆಲ್ರೆಡಿ ತುಂಬ ತಿಳಿದಂಥವ್ರು ಹೇಳಿದ್ದಾರೆ. ಇದೊಂದು ನಾಲೆಡ್ಜಿಗೆ ಇರಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಸೊ ಇನ್ವೆಸ್ಟ್ ಮಾಡೋದಿದ್ರೆ ಗೋಲ್ಡ್ ಮೇಲೆ ಪ್ಲಾನಿಂಗ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟೆಲ್ಲ ಅನಲೈಸ್ ಮಾಡಿದ್ಮೇಲೆ ನಾವು ಕೊನೆಯದಾಗಿ ಹೇಳೋದು ಅಂದರೆ ಗೋಲ್ಡ್ ಆ್ಯಂಡ್ ಭೂಮಿ ಇದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು. ಬೇರೆ ಶೇರ್ಸ್ ನಿಜವಾಗ್ಲೂ ಎಷ್ಟೋ ಜನ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ, ಮ್ಯೂಚುವಲ್ ಫಂಡ್ಸು ಅದು ಇದು ಅಂತ ನಾವು ಇನ್ವೆಸ್ಟ್ ಮಾಡ್ತೀವಿ, ಅದರಲ್ಲಿ
ನಾವು ನೋಡ್ತೀವಿ ರಿಟರ್ನ್ಸ್ ಜಾಸ್ತಿ ತೋರಿಸ್ತಾರೆ ಲಾಸ್ಟ್ 3 ಇಯರ್ಸ್, ಲಾಸ್ಟ್ 1 ಇಯರ್, ಬಟ್ ನೀನು ಆ್ಯಕ್ಚುಲ್ ಆಗಿ ಇನ್ವೆಸ್ಟ್ ಮಾಡಿದ್ರೆ ಅಷ್ಟು ರಿಟರ್ನೇ ಇರಲ್ಲ. ಇದು ಸ್ಕ್ಯಾಮು ಏನೋ ನನಗಂತೂ ಗೊತ್ತಿಲ್ಲ ನಿಜವಾಗ್ಲೂ. ಸೊ ಗೋಲ್ಡ್ ಇಸ್ ಬೆಸ್ಟ್ ಫಾರ್ ಇನ್ವೆಸ್ಟ್ಮೆಂಟ್ ಅಂತಾನೆ ನನಗನ್ನಿಸ್ತಾ ಇದೆ. ಯಾಕಂದರೆ ಎಲ್ಲಿ ಏನೇ ಆಗಲಿ ಗೋಲ್ಡ್ ರೇಟ್ ಇಳಿಯಲ್ಲ ನೋಡಿ. ಯಾಕಂದರೆ ಗೋಲ್ಡ್ ಅನ್ನೋದು ಒಂದು ದೇಶದ ಸಂಪತ್ತು ಆಗುತ್ತದು. ಸೊ ಅವರು ಗೋಲ್ಡ್ನ ಕಾಪಾಡ್ಕೊತಾರೆ, ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಸೊ ಯಾ, ದಟ್ಸ್ ಆಲ್ ಅಬೌಟ್ ಟುಡೇಸ್ ವಿಡಿಯೋ. ಆ್ಯಂಡ್ ಯಾ, ನಿಮ್ಗೆ ಏನಾದರೂ ಏನೋ ಗೋಲ್ಡ್ ಮೇಲೆ ಐ ಮೀನ್ ನಾಲೆಡ್ಜ್ ಇನ್ನೂ ಜಾಸ್ತಿ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾವು ಮಾಡಿದ್ದು ವಿಡಿಯೋದ್ರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಅವ್ರ ಯಾವುದೇ ಥರದ ಇಂಪ್ರೂವ್ಮೆಂಟ್ಸ್ ಬೇಕಾದ್ರೂ ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಹಿಟ್ ದ ಲೈಕ್ ಬಟನ್. Okay, keep supporting guys. Thank you so much. Signing off. Bye.